ನೀವು ನೋಡ್ತಾ ಇದ್ದ ಅಕ್ಷಯ್ ಪಿಜನ್ ಲವ್ ಚಾನಲ್ ನಿಮಗೆ ಸ್ವಾಗತ ಸುಸ್ವಾಗತ. ನಮ್ಮ ಪಿಜನ್ ಕೆಳಗಡೆ ಒಂದು ಕೋಳಿ ಪಿಲ್ಲೆ ಬಿಟ್ಟಿದ್ದೀವಿ. ಅವ್ರ ಅಮ್ಮ ನೋಡ್ಕೊತಾ ಇಲ್ಲ ಅಂತ ನಮ್ಮ ಅಣ್ಣ ಇದ್ರ ಕೆಳಗಡೆ ಎತ್ಕೊಬಂದು ಬಿಟ್ಟವನೆ. ಇದು ಕಾವು ಕೊಡ್ತಾ ಇದೆ ಅಂದರೆ ಪಿಲ್ಲೆ ತುಂಬ ವೀಕ್ ಇದೆ. ಅದು ಮೊಟ್ಟೆಯಿಂದ ಆಚದಾಗಿಂದ ಅದು ಊಟನ ತಿಂದಿಲ್ಲ. ನೋಡ್ಬೋದು ಇಲ್ಲೇ ಇದೆ ಪಿಲ್ಲೆ. ಮತ್ತು ಇಲ್ಲೂ ಸಮೇತ ಬ್ರೀಡಿಂಗ್ ಪ್ರೆಸ್ ನಡೀತಾ ಇದೆ. ಇಲ್ಲೂ ಆತೈತೆ, ಇವು ಕುತ್ಕೊಂಡೈತೆ. ಈ ಹೆಣ್ಣದನ್ನ ಛತ್ರಿ ಮೇಲೆ ಪಳಗಿಸ್ಕೊತಿದೆ. ಇದೇ ಹೆಣ್ಣನ್ನು ರೆಕ್ಕೆ ಎಷ್ಟು ಬಂದವೆ ನೋಡಿಸ್ತೀನಿ. ರೆಕ್ಕೆ ಇನ್ನೂ ಎಷ್ಟು ಬಂದಿರೋದು, ಒಂದೇ ಬಂದಿರೋದು. ಇನ್ನು ಇವೆಲ್ಲ ಚಿಕ್ಕ ಚಿಕ್ಕವು. ಇನ್ನೊಂದು ಕಡೆ 3 ರೆಕ್ಕೆ ಇದ್ವು, 5 ರೆಕ್ಕೆ ಅದು ಟೋಟಲ್ ಆಗೆಲ್ಲ ಬೆಳೆದ್ಬಿಟ್ಟವು. ಇವು ನೋಡ್ಬೋದು ಕಲ್ಲಡ್ದು ಬ್ಲಡ್ ಅನ್ಕೊಂತಾರೆ ನೋಡಿದವರು. ಗಣ್ಣು ಕುತ್ಕಲ್ಲೆ ಎಣ್ಣೆ ಸ್ವಲ್ಪ ಹೊತ್ತೀಚೆ ಬಿಟ್ಬಿಡ್ತೀನಿ. ಇನ್ನೆಲ್ಲ ಪಟಾಗಳು ಸಮೇತ ಕುತ್ಕೊಂಡವ್ರೆ. ಇವತ್ತು ಕೂಲ್ ವೆದರ್ ಇದೆ. ಮೆಡಿಸನ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಅಂದರೆ ಅದನ್ನ ಸ್ವಲ್ಪ ಲೇಟ್ ಆಗುತ್ತೆ. ಅದ್ರ ಮೇಂಟೆನೆನ್ಸ್ ಏನು ಮಾಡಬೇಕು ಅಂದರೆ ಹುಳ ಅವಾಯ್ಡ್ ಮಾಡೋಕ್ಕೆ ಈ ಪಿಲ್ಲಿಲು ಗೂಡೇನಿರುತ್ತೆ ಅದೆಲ್ಲ ಜಾಸ್ತಿ ಕಸರಾಗಿ ಬಡ್ದಿದ್ರ ಥರ ನೀಟಾಗಿರ್ಬೇಕು. ಸ್ವಲ್ಪ ನೋಡ್ಬೋದು ಇವು ಅಷ್ಟೇ ಗಲೀಜಿದ್ರೆ ಹುಳ ಬೇಗ ಬರ್ತವೆ. ಅದಕ್ಕೆ ನೋಡ್ಬೋದು ಗಣ್ಣದು ಕುತ್ಕೊಂತು. ಇದನ್ನು ಮೊದಲನೇ ಟೈಮ್ ಆಗಿರೋ ಕುತ್ಕೊತಾ ಇರಲಿಲ್ಲ. ಇದು ಪಾರಿವಾಳ ಗೂಡು ಎಷ್ಟು ಕ್ಲೀನಾಗಿರ್ತಾವೋ ಅಷ್ಟೇ ಹುಳ ಅವಾಯ್ಡ್ನೆಸ್ ಆಗುತ್ತೆ. ಜಾಸ್ತಿ ಹುಳನೂ ಬಡಲ್ಲ, ಇಲ್ಲಾಂದರೆ ಜಾಸ್ತಿ ಹುಳ ಎಲ್ಲ ಬಡೋದಾಗುತ್ತೆ. ತಿರ್ಗಿ ಸಣ್ಣ ಸಣ್ಣ ಇನ್ಸೆಕ್ಟ್ಸು ಸಮೇತ ಬರುತ್ತೆ. ಅಂದರೆ ಜಾಸ್ತಿ ನಿಮಗೆ ಔಟ್ಸೈಡ್ ಪ್ಲೇಸಸ್ಸಿಂದನೇ ಬರೋದು. ತಿರ್ಗಿ ನೈಟ್ ಹೊತ್ತಾಗೆ ಜಾಸ್ತಿ ಬರ್ತವೆ. ನೋಡ್ಬೋದು ಆ ಕೋಳಿ ಪಿಲ್ಲೆ ಎಷ್ಟು ವೀಕ್ ಇದೆ ಅಂತ. ಚಿಕ್ಕು ಇನ್ನೆಲ್ಲ ನೋಡೋದಾದರೆ ಹೆಲ್ತಿಯಾಗಿದೆ. ಅದು ಅವಕ್ಕೆ ತಿನ್ಸಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಇವಾಗ ಇದು. ಅದು ಚೆನ್ನಾಗಿ ಇಲ್ಲೇ ದೊಡ್ಡದಾಗೈತೆ ಅಂದರೆ ಇಲ್ಲೇ ಇರುತ್ತೆ. ಅದನ್ನು ಇಲ್ಲೊಂದು ಮೆಂಬರ್ ಆಗಿ. ಇದು ಪಿಜನ್ಸ್ ಕೆಳಗಡೆ ಮೊಟ್ಟೆ ಎಕ್ಕೋದ್ರ ಸಮೇತ ಎನ್ಸೋದು ಪಿಲ್ಲೆ ಆಗುತ್ತೆ. ಇದು ಗೊತ್ತಿರ್ತೈತೆ ಒಬ್ಬೊಬ್ರಿಗೆ. ಮತ್ತು ನಿಮಗೆ ಒಂದು ವಿಡಿಯೋದಲ್ಲಿ ಅಕ್ಕಿ ಹೆಂಗೆ ಪಳಗ್ಸೋದು ಅಂತ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಅಂದರೆ ಅಲ್ಲಿ ಹಳೇ ಇದು ಲಾಫ್ಟ್ ಇದ್ದಾಗ ಹೇಳ್ಕೊಟ್ಟಿದ್ದೆ, ಅಂದರೆ ಅದು ಕ್ಲಿಯರಾಗಿ ಹೇಳ್ಕೊಟ್ಟಿರಲಿಲ್ಲ. ಇವಾಗ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಏನೇನು ಯೂಸು ಅಂತ ಎಲ್ಲ. ಆಯ್ತಲ್ಲ, ಇವತ್ತೇನೇ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ. ಟೇಕ್ ಕೇರ್, ಬಾಬಾ ಅನ್ಸಿ. ನೆಕ್ಸ್ಟ್ ವೀಡಿಯೋ ಆಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗಾಯ್ಸ್.